ಸರ್ಕಾರದ ವಿರುದ್ಧ ಪ್ರತಿಭಟನೆ. ವಿವಿಧ ಕನ್ನಡಪರ ಸಂಘಟನೆ ನಾಗರಿಕರು ಪ್ರತಿಭಟನೆಯನ್ನ ನಡೆಸುತ್ತಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯನ್ನ ಬೆಂಗಳೂರು ಉತ್ತರ ಜಿಲ್ಲೆಯಾಗಿ ಘೋಷಣೆ ಮಾಡಿದ ಹಿನ್ನೆಲೆ ಸರ್ಕಾರದ ನಡೆಯನ್ನ ಖಂಡಿಸಿ ನೆಲಮಂಗಲದಲ್ಲಿ ಪ್ರತಿಭಟನೆ ಮಾಡಲಾಗ್ತಾ ಇದೆ. ರಸ್ತೆಯಲ್ಲಿ ಹುರುಳು ಸೇವೆ ಮಾಡುವ ಮೂಲಕ ವಿನೂತನವಾಗಿ ಪ್ರತಿಭಟನೆಯನ್ನ ನಡೆಸಿದ್ದಾರೆ. ಕೂಡಲೇ ಬೆಂಗಳೂರು ಉತ್ತರ ಜಿಲ್ಲೆಯನ್ನ ಕೈಬಿಡಬೇಕು, ಇಲ್ಲವಾದಲ್ಲಿ ಮುಂದೆ ಉಗ್ರ ಹೋರಾಟವನ್ನ ಮಾಡ್ತೀವಿ ಅಂತಲೂ ಕೂಡ ಎಚ್ಚರಿಕೆಯನ್ನು ನೀಡಿದ್ದಾರೆ. ಬೆಂಗಳೂರು ಉತ್ತರ ಜಿಲ್ಲೆಯಿಂದ 4 ತಾಲೂಕು ಅಭಿವೃದ್ಧಿಯಾಗಲ್ಲ. ರಿಯಲ್ ಎಸ್ಟೇಟ್ ಮಾಫಿಯಾ ಜೊತೆಗೆ ರಾಜಕಾರಣಿಗಳ ಜಮೀನು 100 ಎಕರೆ ಖರೀದಿ ಮಾಡಿರುವ ಆರೋಪ ಈ ಒಂದು ಸಂದರ್ಭದಲ್ಲಿ ಕೇಳಿಬಂದಿದೆ. ಜಮೀನಿಗೆ 100 ಕೋಟಿ ಬೆಲೆ ಹೆಚ್ಚಳ ಮಾಡಿಕೊಳ್ಳಲು ಈ ರೀತಿಯಾಗಿ ಬೆಂಗಳೂರು ಉತ್ತರ ಮಾಡಿರುವ ಆರೋಪ ಇದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ 4 ತಾಲೂಕಿನ ಜನರು ಈ ಒಂದು ಅಭಿಪ್ರಾಯವನ್ನ ಸಂಗ್ರಹ ಮಾಡದೆ ಬದಲಾವಣೆ ಮಾಡಿರುವುದಕ್ಕೆ ಇದೀಗ ವಿರೋಧ ವ್ಯಕ್ತವಾಗಿದೆ. ನಮ್ಮ ಪ್ರತಿಭಟನೆ ಏನಂದರೆ ಬೆಂಗಳೂರು ಗ್ರಾಮಾಂತರ ಉಳಿಸಿ ಅಂತ ಪ್ರತಿಭಟನೆ. ಇವತ್ತು ನಾವು ಪ್ರತಿಭಟನೆ ಏನಕ್ಕೆ ಮಾಡಬೇಕು ಅಂದರೆ ನಮ್ಮ ಹಕ್ಕನ್ನು ಕೇಳಬೇಕು. ಒಂದು ಪ್ರತಿಭಟನೆ ಮಾಡೋ ಪರಿಸ್ಥಿತಿ ಯಾಕೆ ಬಂದಿದೆ? ಬೆಂಗಳೂರು ಗ್ರಾಮಾಂತರ ಕಿತ್ಕೊಂಡು ಹೋಗ್ತಾಯಿದೆ, ಉತ್ತರ ತಾಲೂಕು ಮಾಡ್ತಾಯಿದ್ದಾರೆ. ಅದು ಬೇಕಾ? ಉತ್ತರ ಜಿಲ್ಲೆ ಮಾಡ್ತಾಯಿದ್ದಾರೆ, ಅದು ಬೇಕಾ? ನಮಗೆ ಬೇಡ. ನಮಗೆ ಯಾಕೆ? ನಮ್ಮ ಮಕ್ಕಳ ಭವಿಷ್ಯ, ರೈತರ ಭವಿಷ್ಯ, ಬಡವರ ಭವಿಷ್ಯ ನೋಡಬೇಕಾಗತ್ತೆ. ಅದರಿಂದ ನಾವು ಈ ಪ್ರತಿಭಟನೆ ಮಾಡ್ತಾಯಿದ್ದೀವಿ. ಸರ್ಕಾರಕ್ಕೆ ಏನು ಆಗ್ರಹ ಮಾಡ್ತೀರಿ? ಸರ್ಕಾರಕ್ಕೆ ಏನು ಒತ್ತಾಯ ಮಾಡ್ತಾ ಇದ್ದೀವಿ ಅಂದರೆ, ಯಥಾಸ್ಥಿತಿ ನಮ್ಮ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ದೊಡ್ಡಬಳ್ಳಾಪುರ, ನೆಲಮಂಗಲ, ದೇವನಹಳ್ಳಿ, ಹೊಸಕೋಟೆ ಇದೇ ಸ್ಥಿತಿ ಇರಲಿ. ನಮ್ಮ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಉಳ್ಕೊಳ್ಳಿ ಅಂತ ಹೇಳಿ ನಮ್ಮ ಆಶಯ. ಏಕೆಂದರೆ ನಮ್ಮ ಇತಿಹಾಸದಲ್ಲಿ ರಾಜರು, ಮಹಾರಾಜರು, ಹಿತೈಷಿಗಳು, ನಮ್ಮ ಹಿರಿಯರೆಲ್ಲ ಕಟ್ಟಿರೋಂಥ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಉಳಿಬೇಕು ಅಂತೇಳಿ ನಮ್ಮ ಹೋರಾಟ. ಬೆಂಗಳೂರು ಗ್ರಾಮಾಂತರ ಎಂಬ ನಾಮಾಂಕಿತವನ್ನು ಉಳಿಸ್ಕೋಬೇಕು ಅಂತೇಳಿ ನಮ್ಮ ಕನ್ನಡ ಪರ ಹೋರಾಟಗಾರರು ಇವತ್ತು ಸರ್ಕಾರಕ್ಕೆ ಉರುಳು ಸೇವೆ ಮಾಡೋದ್ರ ಮೂಲಕ ನಾವು ಇವತ್ತು ಮನವಿ ಮಾಡ್ತಾ ಇದ್ದೀವಿ. ಇವತ್ತು ಬೆಂಗಳೂರು ಗ್ರಾಮಾಂತರ ಉಳಿಬೇಕು. ಇವತ್ತು ಬೆಂಗಳೂರು ಗ್ರಾಮಾಂತರನ ತೊಗೊಂಡೋಗಿ ಬೆಂಗಳೂರು ಉತ್ತರ ಜಿಲ್ಲೆ ಮಾಡಿರ್ತಕ್ಕಂಥದ್ದು ಯಾವುದೋ ರಾಜಕಾರಣಿಗಳ ಮತ್ತು ಅವರ ಒಂದು ದೈಹಿಕ ಶಕ್ತಿಯಿಂದ ಮಾಡಿರ್ತಕ್ಕಂಥದ್ದು. ಯಾಕೆಂದರೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಹಲವಾರು ಜನ ರಾಜಕಾರಣಿಗಳ ಜಮೀನು 300 ಎಕರೆ 400 ಎಕರೆ ಇದೆ. ಅವಕ್ಕೆಲ್ಲ ಬೆಲೆಗಳನ್ನು ಬರಲಿ ಅಂತೇಳಿ ಇವರು ಮಾಡಿದ್ದಾರೆ ವಿನಃ ಯಾವುದೇ ಅಭಿವೃದ್ಧಿಗಾಗಿ ಇವರು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯನ್ನು ತೊಗೊಂಡೋಗಿ ಬೆಂಗಳೂರು ಉತ್ತರ ಜಿಲ್ಲೆ ಮಾಡಿಲ್ಲ, ಅಭಿವೃದ್ಧಿಗೋಸ್ಕರ ಮಾಡಿಲ್ಲ. ಈ ರಾಜಕಾರಣಿಗಳ ಅಭಿವೃದ್ಧಿಗೋಸ್ಕರ ಇವರು ಜಮೀನುಗಳು ಬೆಲೆ ಬರಲಿ, ನಮ್ಮ ಜಮೀನುಗಳು ಏರೇಳುವಾಗಿ ಮಾರಾಟ ಆಗಲಿ ಅನ್ನೋ ಒಂದು ದೃಷ್ಟಿ ಇಟ್ಕೊಂಡು ರಾಜಕಾರಣಿಗಳು ಮಾಡಿರ್ತಕ್ಕಂಥದ್ದು. ಒಂದು ಆಸ್ಪತ್ರೆ ಮಾಡಲಿ, ಈ ಜಿಲ್ಲೆಯನ್ನು ಅಭಿವೃದ್ಧಿ ಮಾಡಲಿ, ಜಿಲ್ಲಾ ಆಸ್ಪತ್ರೆಗಳನ್ನ ಮಾಡಲಿ, ಕೈಗಾರಿಕೆಗಳನ್ನ ತಗೊಂಬರಲಿ, ಸ್ಥಳೀಯರಿಗೆ ಉದ್ಯೋಗ ಅವಕಾಶಗಳನ್ನ ಕೊಡಲಿ. ಅದು ಬಿಟ್ಟು ನಾವು ಕೇವಲ ಒಂದು ಜಿಲ್ಲೆಯ ಹೆಸರನ್ನು ಚೇಂಜ್ ಮಾಡಿದ ಕ್ಷಣಕ್ಕೆ ಅಭಿವೃದ್ಧಿ ಕಾಣಲ್ಲ. ಇದು ರಾಜಕಾರಣಿಗಳು ಮಾಡಿರ್ತಕ್ಕಂಥ ಕುತಂತ್ರ. ಸರ್ಕಾರ ಏನಾದರೂ ಜನರ ಪರವಾಗಿದ್ದರೆ ಕೂಡಲೇ ವಾಪಸ್ ತಗೊಂಡು ತಮ್ಮ ಕ್ಯಾಬಿನೆಟ್ನಲ್ಲಿ ಮಂಡಿಸಿದಂಥ ಈ ಒಂದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯನ್ನು, ಬೆಂಗಳೂರು ಉತ್ತರ ಜಿಲ್ಲೆಯನ್ನು ಮೊದಲು ತೆಗೆದುಹಾಕಿ
ಯಥಾಸ್ಥಿತಿಯಾಗಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಇರಬೇಕು ಅಂತೇಳಿ ನಮ್ಮೆಲ್ಲರ ಸಂಘಟನೆ ಪರವಾಗಿ ನಾವು ಕೇಳ್ತಾ ಇದ್ದೀವಿ. ಗ್ರಾಮಾಂತರವನ್ನು ಬೆಂಗಳೂರು ಉತ್ತರ ಜಿಲ್ಲೆ ಅಂತ ಹೇಳಿ ಮಾಡಿಕೊಟ್ಟಿದೆ. ಸರ್ಕಾರ ಯಾವುದೇ ಮುನ್ಸೂಚನೆ ಕೊಟ್ಟಿಲ್ಲ. ಮತ್ತೆ ಪಬ್ಲಿಕ್ದು ಒಂದು ಏನಾದರೂ ಪಬ್ಲಿಕ್ ಮಾಹಿತಿ ಕೊಡಬೇಕಾಗಿತ್ತು, ಮಾಹಿತಿ ಕೊಟ್ಟು ಈ ಥರ ಮಾಡ್ತಾ ಇದೀವಿ ಅನ್ಬೋದು. ಅವ್ರಿಗೆ ಇಷ್ಟ ಬಂದಂಗೆ ಮಾಡ್ತಾ ಇದ್ದಾರೆ. ಅವರ ಒಂದು ಇಷ್ಟ ಬಂದಂಗೆ ಮಾಡಿ ಅವ್ರಿಗೆ ಗಿಮಿಕ್ ಇದೆಲ್ಲ ದುಡ್ಡು ಮಾಡೋಕ್ಕೋಸ್ಕರನೇ ಮಾಡ್ತಾ ಇದ್ದಾರೆ ಇದು ಸರ್ಕಾರ ಅನ್ನೋದು ನನ್ನ ಉದ್ದೇಶ. ಯಾವುದೇ ಕಾರಣಕ್ಕೂ ಈ ಸರ್ಕಾರ ಕೂಡಲೇ ಬೆಂಗಳೂರು ಗ್ರಾಮಾಂತರ ಅನ್ನೋದು ಹೆಸರು ಆಗೇ ಇರಲಿ. ಯಾಕೆಂದರೆ ಐತಿಹಾಸಿಕ ಸ್ಥಳ ಇರೋಂಥ ನೆಲಮಂಗಲ, ಶಿವಗಂಗೆ ಬೆಟ್ಟ ಆಗಿರ್ಬೋದು, ಮಣ್ಣೆ ಆಗಿರ್ಬೋದು, ಗಂಗರ ಕಾಲದಿಂದ ಕೂಡ ಉಳಿಸ್ಕೊಂಬಂದಿದ್ದೀವಿ. ಇದೆಲ್ಲ ನೀರು ಪಾಲಾಗೋಗುತ್ತೆ. ಈಗಾಗಲೇ ಕುರುಹುಗಳು ಕೂಡ ಕಾಣ್ದಂಗೆ ಹೋಗ್ತಾ ಇದೆ ಒಂದೊಂದು. ಇವೆಲ್ಲ ಉಳ್ಕೊಬೇಕು ಅಂತಂದರೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆನ ಹಾಗೆ ಉಳಿಸಿ, ನಿಮ್ಗೆ ಬೇರೆ ಏನೋ ಮಾಡಬೇಕು ಅಂದರೆ ಉತ್ತರ ಕರ್ನಾಟಕನ ಆ ಕಡೆಗೆ ಇಂಪ್ರೂವ್ ಮಾಡಿ. ಆ ಕಡೆ ಜನಗಳೆಲ್ಲ ತುಂಬ ಕಷ್ಟದಲ್ಲಿದ್ದಾರೆ. ಇಲ್ಲೆಲ್ಲ ರೈತರು ಕೂಡ ರೈತರು ಹಾಳಾಗಬಾರ್ದು, ಮತ್ತು ಮಕ್ಕಳು ವಿದ್ಯಾಭ್ಯಾಸಕ್ಕೂ ತೊಂದರೆ ಆಗುತ್ತೆ, ಮತ್ತು ಪರಿಸರ ಹಾಳಾಗುತ್ತೆ. ಇವೆಲ್ಲ ನಿಟ್ಟಿನಿಂದ ಕೂಡಲೇ ಸರ್ಕಾರ ಈ ಒಂದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯನ್ನು ಉತ್ತರ ಅಂತ ಮಾಡಿಕೊಟ್ಟಿರೋಂಥದ್ದನ್ನು ಕೂಡಲೇ ನಿಲ್ಲಿಸಿ, ಇಲ್ಲಾಂತಾರೆ ಮುಂದಿನ ದಿನಗಳಲ್ಲಿ ಉಗ್ರವಾಗಿ ಹೋರಾಟ ಮಾಡೋಕ್ಕೆ ನಾವು ಮುಂದಾಗ್ತೀವಿ ಅಂತ ಹೇಳ್ತೀನಿ.